ಅಲಂಕಾರವು ಎಂಬ ಪದವು ಅಲಂ ಅಥವಾ ಅರಂ ಎಂಬ ಪದದಿಂದ ಬಂದಿದೆ. ಈ ಅರಂ ಎಂದರೆ ಯುಕ್ತವಾದುದು ಎಂದರ್ಥ. ಇನ್ನು ಅಲಂಕಾರದಲ್ಲಿ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಶಬ್ದಾಲಂಕಾರ, ಎರಡನೆಯದು ಅರ್ಥಾಲಂಕಾರ. ಮೊದಲನೆಯದಾಗಿ ಶಬ್ದಾಲಂಕಾರ ಎಂದರೆ ಅಕ್ಷರಗಳ ಚಮತ್ಕಾರದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನು ನಾವು ಶಬ್ದಾಲಂಕಾರ ಎಂದು ಕರೆಯುತ್ತೇವೆ. ಈ ಶಬ್ದಾಲಂಕಾರದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳನ್ನು ಮಾಡಲಾಗಿದೆ. ಮೊದಲನೆಯದು ಅನುಪ್ರಾಸ, ಎರಡನೆಯದು ಯಮಕ, ಮೂರನೆಯದು ಚಿತ್ರಕವಿತ್ವ. ಮೊದಲನೆಯದಾಗಿ ಅನುಪ್ರಾಸ ಎಂದರೆ ಪ್ರಾಸಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನು ನಾವು ಅನುಪ್ರಾಸ ಎಂದು ಕರೆಯುತ್ತೇವೆ. ಈ ಅನುಪ್ರಾಸದಲ್ಲಿ ಮತ್ತೆ 2 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ವೃತ್ಯಾನುಪ್ರಾಸ, ಎರಡನೆಯದು ಛೇಕಾನುಪ್ರಾಸ. ವೃತ್ಯಾನುಪ್ರಾಸ ಎಂದರೆ 1 ಅಥವಾ 2 ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನು ನಾವು ವೃತ್ಯಾನುಪ್ರಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ತುಂಟನಾದವನು ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ. ಈ ವಾಕ್ಯದಲ್ಲಿ ಟ ಟ ಟ ಎಂಬ ವ್ಯಂಜನಾಕ್ಷರಗಳು ಪುನರಾವರ್ತನೆಗೊಂಡಿವೆ. ಈ ರೀತಿಯಾಗಿ 1 ಅಥವಾ 2 ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನು ನಾವು ವೃತ್ಯಾನುಪ್ರಾಸ ಎಂದು ಕರೆಯುತ್ತೇವೆ. ಇನ್ನು ಎರಡನೆಯದಾಗಿ ಛೇಕಾನುಪ್ರಾಸ. ಛೇಕಾನುಪ್ರಾಸ ಎಂದರೆ 2 ವ್ಯಂಜನಗಳು ಕೂಡಿಕೊಂಡು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುತ್ತಿದ್ದರೆ ಅದನ್ನು ನಾವು ಛೇಕಾನುಪ್ರಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಹಾಡಿ ಹಾಡಿ ರಾಗ ಬಂತು, ಓದಿ ಓದಿ ಜ್ಞಾನ ಬಂತು. ಈ ವಾಕ್ಯದಲ್ಲಿ ಹಾಡಿ ಹಾಡಿ ಹಾಗೂ ಓದಿ ಓದಿ ಎಂಬ 2 ವ್ಯಂಜನ ಅಕ್ಷರಗಳು ಸೇರಿಕೊಂಡು ಪುನರಾವರ್ತನೆಗೊಂಡಿರುವುದನ್ನು ನಾವು ಛೇಕಾನುಪ್ರಾಸ ಎಂದು ಕರೆಯುತ್ತೇವೆ. ಇನ್ನು ಎರಡನೆಯದಾಗಿ ಯಮಕ ಪ್ರಾಸ. ಅಂದರೆ ಮೊದಲನೆಯದು ಅನುಪ್ರಾಸ, ಎರಡನೆಯದು ಯಮಕ ಪ್ರಾಸ. ಯಮಕ ಪ್ರಾಸ ಎಂದರೆ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನು ನಾವು ಯಮಕ ಪ್ರಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಈ ಪದ್ಯದಲ್ಲಿ ನುಡಿದರೆ ನುಡಿದರೆ ಎಂಬ ವ್ಯಂಜನಗಳ ಗುಂಪು ಪುನರಾವರ್ತನೆಗೊಳ್ಳುವುದನ್ನು ನಾವು ನೋಡಿದ್ದೇವೆ. ಈ ರೀತಿಯಾಗಿ ವ್ಯಂಜನಗಳ ಗುಂಪು ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳ ಗುಂಪು ಸೇರಿಕೊಂಡು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನು ನಾವು ಯಮಕ ಪ್ರಾಸ ಎಂದು ಕರೆಯುತ್ತೇವೆ. ಇನ್ನು ಮೂರನೇದಾಗಿ ಚಿತ್ರಕವಿತ್ವ. ಚಿತ್ರಕವಿತ್ವ ಎಂದರೆ ಕವಿಯು ತನ್ನದೇ ಆದ ಕಲ್ಪನಾ ದೃಷ್ಟಿಯಿಂದ ವೈಚಿತ್ರ್ಯಪೂರ್ಣವಾಗಿ ಏಕಾಕ್ಷರಿ, ದೈಯಾಕ್ಷರಿ, ತ್ರಯಾಕ್ಷರಿಗಳನ್ನು ಬಳಕೆ ಮಾಡಿಕೊಂಡು ಇಡೀ ಒಂದು ಪದ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನು ಚಿತ್ರಕವಿತ್ವ ಎಂದು ಕರೆಯುತ್ತೇವೆ. ನೋಡಿ, ಉದಾಹರಣೆಗೆ, ಮನಸೇ ಓ ಮನಸೇ ಎಂತ ಮನಸೇ. ಈ ವಾಕ್ಯದಲ್ಲಿ ಮನಸೇ 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 ಎಂಬ ವ್ಯಂಜನಾಕ್ಷರಗಳ ಗುಂಪು ಪದೇ ಪದೇ ಪುನರಾವರ್ತನೆಗೊಂಡಿದೆ. ಈ ರೀತಿಯಾಗಿ ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುತ್ತಿದ್ದರೆ ನಾವು ಅದನ್ನು ಚಿತ್ರಕವಿತ್ವ ಎಂದು ಕರೆಯುತ್ತೇವೆ. ಇನ್ನು ಎರಡನೆಯದಾಗಿ ಅರ್ಥಾಲಂಕಾರಗಳ ಕುರಿತಾಗಿ ತಿಳ್ಕೊಳ್ಳೋಣ. ಎರಡನೆಯದಾಗಿ ಅರ್ಥಾಲಂಕಾರ. ಮೊದಲನೆಯದು ಶಬ್ದಾಲಂಕಾರ, ಎರಡನೆಯದು ಅರ್ಥಾಲಂಕಾರ. ಅರ್ಥಾಲಂಕಾರ ಎಂದರೆ ಪದಗಳ ಅರ್ಥದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನು ನಾವು ಅರ್ಥಾಲಂಕಾರ ಎಂದು ಕರೆಯುತ್ತೇವೆ. ಇದರಲ್ಲಿ ಪ್ರಮುಖವಾಗಿ 6 ಪ್ರಕಾರಗಳನ್ನು ಮಾಡಲಾಗಿದೆ. ಅವುಗಳೆಂದರೆ ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ ಮತ್ತು ಶ್ಲೇಷಾಲಂಕಾರ ಹಾಗೂ ಅರ್ಥಾಂತ ರನ್ಯಾಸ ಅಲಂಕಾರ. ಈ ರೀತಿಯಾಗಿ ನಾವು ಅರ್ಥಾಲಂಕಾರದಲ್ಲಿ 6 ಪ್ರಕಾರಗಳನ್ನು ನೋಡಬಹುದು. ಮೊದಲನೆಯದು ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಎಂದರೆ 2 ವಸ್ತುಗಳ ಮಧ್ಯದಲ್ಲಿ ಹೋಲಿಕೆ ಇದೆ ಎಂದು ಹೇಳುವ ಅಲಂಕಾರವನ್ನು ನಾವು ಉಪಮಾ ಅಲಂಕಾರ ಎಂದು ಕರೆಯುತ್ತೇವೆ. ಈ ಉಪಮಾ ಅಲಂಕಾರದಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮೊದಲನೆಯದು ಉಪಮಾನ, ಉಪಮೇಯ, ಉಪಮಾವಾಚಕ, ಸಮಾನ ಧರ್ಮ. ಈ 4 ಅಂಶಗಳು ಇದ್ದರೆ ಅದು ಉಪಮಾ ಅಲಂಕಾರ ಎಂದು ನಾವು ಗುರುತಿಸಬಹುದು. ಉಪಮಾನ ಎಂದರೆ ಹೊಗಳಲು ಹೊರಗಿನಿಂದ ಬಂದಿರುವ ವಸ್ತುವನ್ನು ನಾವು ಉಪಮಾನ ಎಂದು ಕರೆಯುತ್ತೇವೆ. ಉಪಮೇಯ ಎಂದರೆ ಹೊಗಳಿಸಿಕೊಳ್ಳುವ ವಸ್ತುವನ್ನು ನಾವು ಕಾವ್ಯದಲ್ಲಿ ಹೊಗಳಿಸಿಕೊಳ್ಳುವ ವಸ್ತುವನ್ನು ನಾವು ಉಪಮೇಯ ಎಂದು ಕರೆಯುತ್ತೇವೆ. ಇನ್ನು ಉಪಮಾ ವಾಚಕ ಎಂದರೆ 2 ವಸ್ತುಗಳ ಮಧ್ಯದಲ್ಲಿ ಸಂಬಂಧವನ್ನು ಸೂಚಿಸುವಂತಹ, ಉದಾಹರಣೆಗೆ ಅಂತೆ, ಹಾಂಗ, ಓಲ, ಅಂದದಿ ಈ ರೀತಿಯಾದಂತಹ ಪದಗಳು 2 ವಸ್ತುಗಳ ಮಧ್ಯದಲ್ಲಿ ಸಂಬಂಧವನ್ನು ಸೂಚಿಸುತ್ತಿದ್ದರೆ ಅದನ್ನು ನಾವು ಉಪಮಾ ವಾಚಕ ಎಂದು ಕರೆಯುತ್ತೇವೆ. ಇನ್ನು ಸಮಾನ ಧರ್ಮ. 2 ಅಂಶಗಳ ಮಧ್ಯದಲ್ಲಿ ಸಮಾನತೆಯನ್ನು ಸೂಚಿಸುವ ಪದಗಳನ್ನು ನಾವು ಸಮಾನ ಧರ್ಮ ಎಂದು ಕರೆಯುತ್ತೇವೆ. ಈ 4 ಅಂಶಗಳು ಅಂದರೆ ಈ ಹಿಂದಿನ 4 ಅಂಶಗಳನ್ನು ಒಳಗೊಂಡಿರುವ ಉದಾಹರಣೆಗಳನ್ನು ನಾವು ಪೂರ್ಣೋಪಮ ಅಲಂಕಾರ ಎಂದು ಕರೆಯುತ್ತೇವೆ. ಈ 4 ಅಂಶಗಳಲ್ಲಿ ಯಾವುದಾದರೂ ಒಂದು ಅಡಕಗೊಂಡಿದ್ದರೆ ಅದನ್ನು ನಾವು ಲುಪ್ತೋಪಮ ಅಲಂಕಾರ ಎಂದು ಕರೆಯುತ್ತೇವೆ.
ಉದಾಹರಣೆಗೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಈ ವಾಕ್ಯದಲ್ಲಿ ಭೀಮ ಮತ್ತು ದುರ್ಯೋಧನರು ಹೇಗೆ ಹೋರಾಡಿದರೆಂದರೆ ಮದಗಜಗಳಂತೆ ಹೋರಾಡಿದರು ಎಂದು ಹೇಳಲಾಗಿದೆ. ಇಲ್ಲಿ ಮೊದಲನೆಯದು ಉಪಮಾನ ಯಾವುದೆಂದರೆ ಮದಗಜ, ಅಂದರೆ ಹೊಗಳಲು ಹೊರಗಿನಿಂದ ಬಂದಿರತಕ್ಕಂತಹ ವಸ್ತು ಮದಗಜ, ಇದು ಉಪಮಾನವಾಗಿದೆ. ಇನ್ನು ಉಪಮೇಯ ಅಂದರೆ ಹೊಗಳಿಸಿಕೊಳ್ಳುವಂತಹ ವಸ್ತು ಯಾವುದೆಂದರೆ ಭೀಮ ದುರ್ಯೋಧನರು ಹೊಗಳಿಸಿಕೊಳ್ಳುವಂತಹ ವಸ್ತು. ಇನ್ನು ಉಪಮಾ ವಾಚಕ ಎಂದರೆ ಅಂತೆ, ಎರಡು ವಾಕ್ಯಗಳ ಮಧ್ಯೆ ಸಂಬಂಧವನ್ನು ಸೂಚಿಸುವಂತಹ ಪದವನ್ನು ನಾವು ಉಪಮಾ ವಾಚಕ ಎಂದು ಕರೀತೇವೆ, ಅದು ಅಂತೆ. ಸಮಾನ ಧರ್ಮ ಹೋರಾಡಿದರು, ಮದಗಜಗಳಂತೆ ಭೀಮ ದುರ್ಯೋಧನರು ಹೋರಾಡಿದರು ಎಂಬುದನ್ನು ನಾವು ಈ ಉಪಮಾ ಅಲಂಕಾರದಲ್ಲಿ ನಾವು ನೋಡಬಹುದು. ಇದನ್ನು ನಾವು ಪೂರ್ಣೋಪಮಾ ಅಲಂಕಾರ ಎಂದು ಕರೆಯುತ್ತೇವೆ. ಇನ್ನು ಎರಡನೆಯದಾಗಿ ರೂಪಕ ಅಲಂಕಾರ. ಎರಡು ವಸ್ತುಗಳ ಮಧ್ಯದಲ್ಲಿ ಹೋಲಿಕೆ ಇಲ್ಲ, ಎರಡೂ ಒಂದೇ ಎಂದು ಅಭೇದವನ್ನು ಹೇಳುವ ಅಲಂಕಾರವನ್ನು ನಾವು ರೂಪಕ ಅಲಂಕಾರ ಎಂದು ಕರೆಯುತ್ತೇವೆ. ಈ ರೂಪಕ ಅಲಂಕಾರಕ್ಕೆ ಉದಾಹರಣೆ ಎಂದರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಇಲ್ಲಿ ಉಪಮಾನ ಕಂಬ ಮತ್ತು ದೇಗುಲವಾದರೆ ಉಪಮೇಯ ಕಾಲು ಮತ್ತು ದೇಹವಾಗಿದೆ. ಈ ರೀತಿಯಾಗಿ ಎರಡೂ ಒಂದೇ ಎಂದು ಅಭೇದವನ್ನು, ಅಂದರೆ ಎರಡೂ ವಸ್ತುಗಳ ಮಧ್ಯದಲ್ಲಿ ಹೋಲಿಕೆ ಇಲ್ಲ ಆದರೆ ಎರಡೂ ಒಂದೇ ಎಂದು ಅಭೇದವನ್ನು ಹೇಳುವ ಅಲಂಕಾರವನ್ನು ನಾವು ಉಪಮಾ ಅಲಂಕಾರ ಎಂದು ಕರೆಯುತ್ತೇವೆ. ಇನ್ನು ಮೂರನೆಯದಾಗಿ ಉತ್ಪ್ರೇಕ್ಷ ಅಲಂಕಾರ. ಹೆಸರೇ ಹೇಳುವಂತೆ ಉತ್ಪ್ರೇಕ್ಷೆಯನ್ನು, ಅಂದರೆ ಕಲ್ಪನೆ ಮಾಡಿಕೊಂಡು ಹೇಳುವಂತಹ ಅಲಂಕಾರವನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಎಂದು ಕರೆಯುತ್ತೇವೆ. ಅಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುದ ಸನ್ನಿವೇಶಕ್ಕೆ ಕಲ್ಪನೆ ಮಾಡಿಕೊಂಡು ಹೇಳುವ ಅಲಂಕಾರವನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಪೂರ್ವ ದಿಕ್ಕಿನಲ್ಲಿ ಮೂಡಿರುವ ಸೂರ್ಯನು ಮುತ್ತೈದೆ ಹಣೆ ಮೇಲಿರುವ ಕುಂಕುಮವೋ ಎಂಬಂತೆ ಶೋಭಿಸುತ್ತದೆ. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿರ್ತಕ್ಕಂತಹ ಸೂರ್ಯನು ಯಾವ ರೀತಿ ಕಲ್ಪನೆ ಮಾಡಿಕೊಂಡು ಹೇಳಿದ್ದಾರೆಂದರೆ ಮುತ್ತೈದೆ ಹಣೆ ಮೇಲಿರುವ ಕುಂಕುಮಕ್ಕೆ ಕಲ್ಪನೆ ಮಾಡಿಕೊಂಡು ಪೂರ್ವ ದಿಕ್ಕಿನಲ್ಲಿ ಹುಟ್ಟುವ ಸೂರ್ಯನನ್ನು ಹೋಲಿಸಲಾಗಿದೆ. ಈ ರೀತಿಯಾಗಿ ಉತ್ಪ್ರೇಕ್ಷವನ್ನು ಉಂಟು ಮಾಡುವ ಅಲಂಕಾರ ನಾವು ಉತ್ಪ್ರೇಕ್ಷ ಅಲಂಕಾರ ಎಂದು ಕರೆಯುತ್ತೇವೆ. ಹಾಗೂ ಈ ಅಲಂಕಾರದಲ್ಲಿ ಕೆಲವೊಮ್ಮೆ ಓ ಎಂಬ ದೀರ್ಘ ಸ್ವರವು ಕಾಣುತ್ತೇವೆ. ಉದಾಹರಣೆಗೆ, ದರಾ ಬೇಂದ್ರೆಯವರು ಮಾತನಾಡಲು ನಿಂತರೆ ಗ್ರಂಥಾಲಯವೋ ಬಾಯ್ಬಿಟ್ಟಂತೆ. ಇಲ್ಲಿ ದರಾ ಬೇಂದ್ರೆಯವರು ಮಾತನಾಡಲು ನಿಂತರೆ ಗ್ರಂಥಾಲಯವೋ ಓ ಎಂಬ ದೀರ್ಘ ಸ್ವರ ಇಲ್ಲಿ ಕಾಣುತ್ತೇವೆ. ಈ ರೀತಿಯಾಗಿ ಉತ್ಪ್ರೇಕ್ಷ ಅಲಂಕಾರವನ್ನು ತಿಳಿದುಕೊಳ್ಳಬಹುದು. ಇನ್ನು ದೃಷ್ಟಾಂತ ಅಲಂಕಾರ. ಇದನ್ನು ಅಲಂಕಾರ ಎಂದು ಗುರುತಿಸಿದವರು ಉದ್ದಟನು. ಎರಡು ವಾಕ್ಯಗಳು ಇದ್ದು ಒಂದು ಬಿಂದು ಇನ್ನೊಂದು ಪ್ರತಿಬಿಂಬದಂತೆ ಕಾಣುವಂತಿದ್ದರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಎನ್ನುತ್ತೇವೆ. ಸಾಮಾನ್ಯವಾಗಿ ಇಲ್ಲಿ ಎರಡು ವಾಕ್ಯಗಳು ಒಂದು ವಾಕ್ಯದ ಹಾಗೆ ಇನ್ನೊಂದು ವಾಕ್ಯ ಇದೆ ಎಂಬುದನ್ನು ಸೂಚಿಸುತ್ತದೆ. ಹಾಗೂ ಈ ದೃಷ್ಟಾಂತ ಅಲಂಕಾರದಲ್ಲಿ ಗಾದೆ ಮಾತುಗಳೇ ಹೆಚ್ಚಾಗಿ ಉದಾಹರಣೆಗಳಾಗಿರ್ತವೆ. ಆದರೆ ಎಲ್ಲಾ ಗಾದೆ ಮಾತುಗಳು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಗಳಲ್ಲ. ಉದಾಹರಣೆಗೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಇಲ್ಲಿ ಎರಡು ವಾಕ್ಯಗಳಿವೆ, ಅವು ಒಂದ ಇದ್ದ ಹಾಗೆ ಇನ್ನೊಂದು ಇದೆ. ನೋಡು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಇದೊಂದು ವಾಕ್ಯ. ತಾಯಿಗಿಂತ ಬಂಧುವಿಲ್ಲ ಎಂಬುದು ಒಂದು ವಾಕ್ಯ, ಉಪ್ಪಿಗಿಂತ ರುಚಿ ಇಲ್ಲ ಎಂಬುದು ಒಂದು ವಾಕ್ಯ. ಆದರೆ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬದಂತೆ ಕಾಣುತ್ತವೆ ನಮಗೆ. ಇನ್ನು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಂತರ ಊರು ಉಪಕಾರ ಅರಿಯದು, ಹೆಣ್ಣ ಸಿಂಗಾರ ಅರಿಯದು. ಈ ರೀತಿಯಾಗಿ ದೃಷ್ಟಾಂತ ಅಲಂಕಾರವನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನು ಶ್ಲೇಷಾಲಂಕಾರ. ಐದನೇದಾಗಿ ಶ್ಲೇಷಾಲಂಕಾರ. ಶ್ಲೇಷ ಎಂದರೆ ನಮಗೆ ಗೊತ್ತಿದೆ ಎರಡು. ಶ್ಲೇಷ ಎಂದರೆ ಎರಡು ಎಂದರ್ಥ. ಶ್ಲೇಷಾಲಂಕಾರ ಎಂದರೆ ಒಂದು ವಾಕ್ಯದಲ್ಲಿ ಒಂದು ಪದವು ಎರಡು ವಿಭಿನ್ನ ಅರ್ಥವನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ಶ್ಲೇಷಾಲಂಕಾರ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಇಳೆಯೆಲ್ಲ ಬೆಳಕು ಶಾಲೆಗೆ ಹೊಸ ಬೆಳಕು ರವಿ ಬಂದನಂತೆ. ಅಂದರೆ ಸೂರ್ಯನು ಇಳೆಗೆ ಬೆಳಕನ್ನು ತಂದ ಹಾಗೆ ಶಾಲೆಗೆ ರವಿಯು ಹೊಸ ಬೆಳಕನ್ನು ತಂದ. ಈ ರೀತಿಯಾಗಿ ಒಂದು ಪದವು ವಾಕ್ಯದಲ್ಲಿ ಬೇರೆ ಬೇರೆ, ಅಂದರೆ ಒಂದು ಪದವು ವಿಭಿನ್ನ ಅರ್ಥವನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ಶ್ಲೇಷಾಲಂಕಾರ ಎಂದು ಕರೆಯುತ್ತೇವೆ. ನೋಡಿ, ಇಳೆಯೆಲ್ಲ ಬೆಳಕು ಶಾಲೆಗೆ ಹೊಸ ಬೆಳಕು ರವಿ ಬಂದನಂತೆ. ಇಲ್ಲಿ ಬೆಳಕು ಎಂಬ ಒಂದೇ ಪದವು ಎರಡು ವಿಭಿನ್ನ ಅರ್ಥವನ್ನು ಸೂಚಿಸುತ್ತದೆ. ಇನ್ನು ಕೊನೆಯದಾಗಿ ಆರನೆಯದು ಅರ್ಥಾಂತರನ್ಯಾಸ ಅಲಂಕಾರ. ಅಂದರೆ ಇಲ್ಲಿ ಎರಡು ವಾಕ್ಯಗಳು ಇದ್ದು ಒಂದು ಸಾಮಾನ್ಯ ವಾಕ್ಯ ಇನ್ನೊಂದು ವಿಶೇಷ ವಾಕ್ಯದಿಂದ ಕೂಡಿದ್ದು ವಾಕ್ಯಗಳು ಒಂದಕ್ಕೊಂದು ಸಮರ್ಥನೆ ನೀಡುವಂತಿದ್ದರೆ ಅದನ್ನು ನಾವು ಅರ್ಥಾಂತರನ್ಯಾಸ ಅಲಂಕಾರ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಆತ ಪ್ರಥಮ ದರ್ಜೆಯಲ್ಲಿ ಪಾಸಾದ. ಇದು ವಿಶೇಷ ವಾಕ್ಯವಾದರೆ ಓದಿದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇದು ಸಾಮಾನ್ಯ ವಾಕ್ಯ. ಈ ರೀತಿಯಾಗಿ ಅರ್ಥಾಂತರನ್ಯಾಸ ಅಲಂಕಾರದಲ್ಲಿ ಉದಾಹರಣೆಗಳಿವೆ. ಹಾಗೂ ಲವಕುಶರು ತನ್ನ ತಂದೆಯ ವಿರುದ್ಧ ಯುದ್ಧಕ್ಕೆ ನಿಂತರು. ಇದು ವಿಶೇಷ ವಾಕ್ಯವಾದರೆ ಕ್ಷತ್ರಿಯರು ಯುದ್ಧ ಮಾಡಲು ಹೆದರುವರೆ. ಇದು ಸಾಮಾನ್ಯ ವಾಕ್ಯವಾಗಿದೆ.
ಒಟ್ಟು 6 ಅಲಂಕಾರಗಳು ಅರ್ಥಾಲಂಕಾರದ ಪ್ರಮುಖ ಪ್ರಕಾರಗಳಾಗಿವೆ. ಇದು ಅಲಂಕಾರದ ಕುರಿತಾದಂತಹ ಮಾಹಿತಿ. ಧನ್ಯವಾದಗಳು.